ಜನವರಿ 22ನೇ ತಾರೀಕು ಮುಂದಿನ ಸೋಮವಾರ ನಾಳಿದ್ದೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬರ್ತಿರುವಂತ ಸುದ್ದಿ ಏನಪ್ಪಾ ಅಂದ್ರೆ ಜನವರಿ 22ನೇ ತಾರೀಕು ಶಾಲಾ ಕಾಲೇಜಿಗೆ ರಜೆ ಕೊಡೋದಕ್ಕೆ ತುಂಬಾ ಜನ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ಸೆಂಟ್ರಲ್ ಮಿನಿಸ್ಟರ್ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು, ಸಿಟಿ ರವಿ ಬಿಜೆಪಿ ನಾಯಕ ಇದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಕೇಂದ್ರ ರಜೆ ಘೋಷಣೆ ಮಾಡಾಯಿತು, ರಾಜ್ಯ ಸರ್ಕಾರವೂ ಘೋಷಣೆ ಮಾಡಲಿ. ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಮುಖಂಡರು ಈ ಮೂಲಕ ಒತ್ತಾಯ ಮಾಡ್ತಿದ್ದಾರೆ. ವಿಜೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು, ಸಿಟಿ ರವಿ ಅವರು ಮಾತಾಡಿದ್ದಾರೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಾಫ್ ಡೇ ಮಾಡಿದೆ. ಅದನ್ನ ಎಲ್ಲರೂ ಮಾಡಬೇಕು. ಇವ್ರು ಪೂರ್ತಿ ಡೇ ಮಾಡಿದ್ರು ಏನು ತಪ್ಪಲ್ಲ, ಅದರ ಹಾಫ್ ಡೇ ಅಂತೂ ಮಾಡಬೇಕು. ಮೋದಿಯವರ ಸ್ಟ್ರಿಕ್ಟ್ನೆಸ್ ಎಲ್ಲರಿಗೂ ಗೊತ್ತದ. ನಮಗ ಸೂಟಿ ಕೊಡೋದಿಲ್ಲ, ತಾವು ಸೂಟಿ ತಗೊಳ್ಳೋದಿಲ್ಲ. ಹಿಂಗಾಗಿ ಅವರು ಅರ್ಧ ದಿವಸ ನೋಡಿ ಬರಲಿ ಅಂತ ಅವರು ಭಾಳ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಆದರೆ ರಾಜ್ಯ ಸರ್ಕಾರನೂ ದೇ ಶುಡ್ ಫಾಲೋ ದಟ್ ಸೂಟ್. ಕೇಂದ್ರ ಸರ್ಕಾರ ಈಗಾಗಲೇ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಾಗಿದೆ. 4-5 ರಾಜ್ಯಗಳು ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದರ ಉದ್ದೇಶ ಒಂದೇನೆ, ಯಾಕೆಂದ್ರೆ ಕೋಟ್ಯಾಂತರ ರಾಮ ಭಕ್ತರಿಗೆ, ಹಿಂದೂಗಳಿಗೆ ಅಪೇಕ್ಷೆ ಇದೆ. ಎಲ್ಲರೂ ಸಹ ಅಯೋಧ್ಯೆಗೆ ಹೋಗಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ? ಬಿಜೆಪಿ ಆಡಳಿತ ಇರುವಂತ ಎಲ್ಲಾ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಸರ್ಕಾರಿ ರಜೆ ಘೋಷಣೆ ಮಾಡಿದೆ. ಇಷ್ಟಾದ್ಮೇಲೂ ಕೂಡ ಇವರೇನು ಇವ್ರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾ? ಇವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ. ಇಲ್ಲಿಗೆ ಈ ಮಧ್ಯಾಹ್ನದ ನ್ಯೂಸ್ ಲಂಚ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಅದು ನಿರಂತರವಾಗಿ ಅಯೋಧ್ಯೆಯ ರಾಮನೂರಿನ ಹಬ್ಬವನ್ನ ನಾವು ನಿಮ್ಮ ಮುಂದೆ ಅಂತೂ ಕೊಟ್ಟೆ ಕೊಡ್ತೀವಿ. ಅಯೋಧ್ಯೆಯಿಂದ ನೇರ ಪ್ರಸಾರವನ್ನ ಮಾಡ್ತೀವಿ. ಜನವರಿ 22ನೇ ತಾರೀಕು ಮುಂದಿನ ಸೋಮವಾರ ನಾಳಿದ್ದೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬರ್ತಿರುವಂತ ಸುದ್ದಿ ಏನಪ್ಪಾ ಅಂದ್ರೆ ಜನವರಿ 22ನೇ ತಾರೀಕು ಶಾಲಾ ಕಾಲೇಜಿಗೆ ರಜೆ ಕೊಡೋದಕ್ಕೆ ತುಂಬಾ ಜನ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ಸೆಂಟ್ರಲ್ ಮಿನಿಸ್ಟರ್ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು, ಸಿಟಿ ರವಿ ಬಿಜೆಪಿ ನಾಯಕ ಇದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಕೇಂದ್ರ ರಜೆ ಘೋಷಣೆ ಮಾಡಾಯಿತು, ರಾಜ್ಯ ಸರ್ಕಾರವೂ ಘೋಷಣೆ ಮಾಡಲಿ. ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಮುಖಂಡರು ಈ ಮೂಲಕ ಒತ್ತಾಯ ಮಾಡ್ತಿದ್ದಾರೆ. ವಿಜೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು, ಸಿಟಿ ರವಿ ಅವರು ಮಾತಾಡಿದ್ದಾರೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಾಫ್ ಡೇ ಮಾಡಿದೆ. ಅದನ್ನ ಎಲ್ಲರೂ ಮಾಡಬೇಕು. ಇವ್ರು ಪೂರ್ತಿ ಡೇ ಮಾಡಿದ್ರು ಏನು ತಪ್ಪಲ್ಲ, ಅದರ ಹಾಫ್ ಡೇ ಅಂತೂ ಮಾಡಬೇಕು. ಮೋದಿಯವರ ಸ್ಟ್ರಿಕ್ಟ್ನೆಸ್ ಎಲ್ಲರಿಗೂ ಗೊತ್ತದ. ನಮಗ ಸೂಟಿ ಕೊಡೋದಿಲ್ಲ, ತಾವು ಸೂಟಿ ತಗೊಳ್ಳೋದಿಲ್ಲ. ಹಿಂಗಾಗಿ ಅವರು ಅರ್ಧ ದಿವಸ ನೋಡಿ ಬರಲಿ ಅಂತ ಅವರು ಭಾಳ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಆದರೆ ರಾಜ್ಯ ಸರ್ಕಾರನೂ ದೇ ಶುಡ್ ಫಾಲೋ ದಟ್ ಸೂಟ್. ಕೇಂದ್ರ ಸರ್ಕಾರ ಈಗಾಗಲೇ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಾಗಿದೆ. 4-5 ರಾಜ್ಯಗಳು ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದರ ಉದ್ದೇಶ ಒಂದೇನೆ, ಯಾಕೆಂದ್ರೆ ಕೋಟ್ಯಾಂತರ ರಾಮ ಭಕ್ತರಿಗೆ, ಹಿಂದೂಗಳಿಗೆ ಅಪೇಕ್ಷೆ ಇದೆ. ಎಲ್ಲರೂ ಸಹ ಅಯೋಧ್ಯೆಗೆ ಹೋಗಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ? ಬಿಜೆಪಿ ಆಡಳಿತ ಇರುವಂತ ಎಲ್ಲಾ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಸರ್ಕಾರಿ ರಜೆ ಘೋಷಣೆ ಮಾಡಿದೆ. ಇಷ್ಟಾದ್ಮೇಲೂ ಕೂಡ ಇವರೇನು ಇವ್ರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾ? ಇವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ. ಇಲ್ಲಿಗೆ ಈ ಮಧ್ಯಾಹ್ನದ ನ್ಯೂಸ್ ಲಂಚ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಅದು ನಿರಂತರವಾಗಿ ಅಯೋಧ್ಯೆಯ ರಾಮನೂರಿನ ಹಬ್ಬವನ್ನ ನಾವು ನಿಮ್ಮ ಮುಂದೆ ಅಂತೂ ಕೊಟ್ಟೆ ಕೊಡ್ತೀವಿ. ಅಯೋಧ್ಯೆಯಿಂದ ನೇರ ಪ್ರಸಾರವನ್ನ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.